ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಯಾವುದೇ ಒಂದು ಬಣ್ಣ ಹಾಕದೆ ಅಥವಾ ಯಾವುದೇ ಕೆಮಿಕಲ್ ಹಾಕದೆ ಒಂದು ಸೂಪರಾಗಿರುವ ಒಂದು ಬಣ್ಣ ಇರುವಂತಹ ಒಂದು ಕಬಾಬ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ನಾನು ನ್ಯಾಚುರಲ್ ಬಣ್ಣ ಇದು. ಹಾಗೆ ನಾವೀಗ ನೋಡಿ ಬರುವುದನ್ನು ಹೇಗೆ ನಾವು ಏನೆಲ್ಲ ಮಸಾಲೆ ಹಾಕಿ ಮಾಡೋದು ಅಂತ ನಾವು ನೋಡಿ ಬರುವ. ಗರಿಗರಿಯಾದ ಕಬಾಬ್, ಎಣ್ಣೆ ಕೂಡ ಇದು ಜಾಸ್ತಿ ಎಳೆಯೋದಿಲ್ಲ. ಅದಕ್ಕೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಇಲ್ಲೀಗ ನಾನು ತಗೊಂಡದ್ದು 1 kg ಸ್ಕಿನ್ ಔಟ್ ಪೀಸ್ ನೋಡಿ, ಚಿಕನ್ ಪೀಸ್ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಗೊಂಡು ಬಂದಿದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ಚಂದವಾಗಿ ತೊಳೆದಿಟ್ಟಿದ್ದೇನೆ. ಇದಕ್ಕೆ ಈಗ ಏನೆಲ್ಲ ಮಸಾಲೆ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೇನೆ ನಾನು. ಮೊದಲು ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿ ಹಾಕಿ, ಹಾಗೆ 1/4 ಚಮಚದಷ್ಟು ಗರಂ ಮಸಾಲೆ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. 1/4 ಚಮಚ ಬ್ಲ್ಯಾಕ್ ಪೆಪ್ಪರ್ ಪುಡಿ, 2 ಚಮಚ ಕಾರ್ನ್ಫ್ಲೋರ್. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕ್ಲಿಕ್ಕೆಲ್ಲ ಹೋಗಬೇಡಿ, ಯಾಕಂದ್ರೆ ಸ್ವಲ್ಪ ಕಬಾಬ್ ಮಸಾಲೆ ಹಾಕೋದ್ರಿಂದ ಲಾಸ್ಟಿಗೆ ಉಪ್ಪು ಹಾಕುವ. ಈಗ ಒಂದು 3/4 ಸ್ಪೂನಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ. ನಿಮಗೆ ಬಣ್ಣ ಬೇಕಂದರೆ ಕಬಾಬಿಗೆ ಯಾವುದೇ ಆರ್ಟಿಫಿಷಿಯಲ್ ಬಣ್ಣ ದಯವಿಟ್ಟು ಹಾಕಬೇಡಿ, ತುಂಬ ಆರೋಗ್ಯಕ್ಕೆ ಕೆಟ್ಟದು. ಬಣ್ಣ ಬೇಕಾದವರು ಮಾತ್ರ ಈ ಬ್ಯಾಡಗಿ ಮೆಣಸನ್ನು ಒಂದು 20 ನಿಮಿಷ ನೆನೆ ಹಾಕಿ ಇಡಿ. ಹೀಗೆ ಇಲ್ಲಾಂದರೆ ಬರೀ ನಮ್ಮ ಮಾಮೂಲಿ ಮೆಣಸಿನ ಪುಡಿ 1 ಸ್ಪೂನ್ ಸಾಕಾಗ್ತದೆ. ಈಗ ನಾನು ನೋಡಿ ಬಣ್ಣಕ್ಕೋಸ್ಕರ ನಿಮಗೆ ತೋರಿಸಲಿಕ್ಕೆ ಇದು ಬ್ಯಾಡಗಿ ಮೆಣಸನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ, ತೊಳೆದು ನೀರಲ್ಲಿ ಹಾಕಿರೋದು. ಇದೊಂದು 20 ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡುವ ನಾವು. ಬ್ಯಾಡಗಿದು ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೇನೆ. ನನಗೆ ತೋರಿಸ್ಕೊಟ್ಟಲ್ಲ, ನೀರಲ್ಲಿ ನೆನೆ ಹಾಕಿ ಇದನ್ನು ಮಿಕ್ಸಿ ಸಣ್ಣ ಜಾರಲ್ಲಿ ಸ್ವಲ್ಪ ಒಂಚೂರು ತರಿಯಾಗಿ ಕಡೆದು ಬಂದೆ. ಇದು ಸಾಕು ನಮಗೆ ಬಣ್ಣಕ್ಕೆ. ಇದರ ಆಚೆ ಬಣ್ಣ ಬೇಡ. ನೋಡಿ ಎಷ್ಟು ಕೆಂಪು ಬಣ್ಣ ಬಂತು ನೋಡಿ, ಕಲರ್ ಹೇಗೆ ಹಾಕಿದ್ದೇವೆ. ಮಕ್ಕಳಿಗೆ ಇಷ್ಟ ಆಗ್ತದಲ್ವ ಕಲರ್, ಹಾಗಾಗಿ ನೋಡಿ ಇಷ್ಟು ಕಲರ್ ಬಂತು. ಇನ್ನು ಸ್ವಲ್ಪ ನಾವು ಕಬಾಬ್ ಮಸಾಲೆ ಹಾಕೋಣ, ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ಈಗ 1 ಸ್ಪೂನಷ್ಟೇ ನಾನಿಲ್ಲಿ ತೇಜು ಕಬಾಬ್ ಮಸಾಲೆ ತಗೊಂಡಿದ್ದೇನೆ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಇಷ್ಟು ಸಾಕು, 1 ಸ್ಪೂನಷ್ಟು. ಅದನ್ನೀಗ ಚಂದವಾಗಿ ಮಿಕ್ಸ್ ಮಾಡಿ, ನೀರೆಲ್ಲ ಹಾಕಬೇಡಿ. ಕೊನೆಯಲ್ಲಿ ಈಗ ಮಸಾಲೆ ಪುಡಿಯಲ್ಲಿ ಸ್ವಲ್ಪ ಉಪ್ಪು ಇತ್ತಲ್ವ, ಕೊನೆಯಲ್ಲಿ ಉಪ್ಪು ಹಾಕುವ. ಆಮೇಲೆ ಹುಳಿ ಅಂಶ ಕೂಡ ಹಾಕಲಿಲ್ಲ, ವಿನೆಗರ್ ಅಥವಾ ನಿಂಬೆ ಜ್ಯೂಸ್ ಹಾಕಬೇಕು ಇವಾಗ. ಈಗ ಉಪ್ಪು ನೋಡಿ ಉಪ್ಪು ಹಾಕುವುದು. ಈಗ ಒಂದು ಅರ್ಧ ಸ್ಪೂನಷ್ಟೇ ನಾನು ಉಪ್ಪು ಹಾಕಿದೆ, ಯಾಕಂದರೆ ಮಸಾಲೆ ಪುಡಿ ಇಲ್ಲಿ ಸ್ವಲ್ಪ ಉಪ್ಪಿತ್ತು, ಇದಕ್ಕೆಲ್ಲ ಬೇಗ ಉಪ್ಪಾಗಿಬಿಡ್ತದೆ. ಹಾಗಾಗಿ ಒಂದು ಅರ್ಧ ಸ್ಪೂನು. ನಿಮಗೆ ಉಪ್ಪು ಜಾಸ್ತಿ ಬೇಕಂದ್ರೆ ಒಂಚೂರು 1 ಚಿಟಿಕೆ ಜಾಸ್ತಿ ಹಾಕಿ. ನೋಡಿ ಈ ಥರ ಮಿಕ್ಸ್ ಮಾಡಿದಾಗ ಕಬಾಬ್ ಗರಿಯಾಗಿ ಬರ್ತದೆ. ಈಗ ರೆಡ್ ಕಲರ್ ಆಗಿಲ್ವ, ಯಾವ ಬಣ್ಣನೂ ಯೂಸ್ ಮಾಡಿಲ್ಲ ನಾನು. ಈಗ 1 ಸ್ಪೂನು ನಿಂಬೆ ಜ್ಯೂಸ್ ಅಥವಾ ವಿನೆಗರ್ ಹಾಕಿ, 2 ಒಂದೇ. ಈಗ ಕರಿಬೇವು ಸೊಪ್ಪು ಮಿಕ್ಸ್ ಮಾಡಿ, ಒಳ್ಳೆ ಫ್ಲೇವರ್ ಕೊಡ್ತದೆ. ಇದನ್ನು ಚಂದವಾಗಿ ಹೀಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಿ, ಅರ್ಧವೋ 3/4 ಗಂಟೆನೋ. ಆಗ ಒಳ್ಳೆ ಉಪ್ಪು ಖಾರ ಎಲ್ಲ ಎಳೆದು ಸೂಪರಾದ ಕಬಾಬನ್ನು ಮಾಡ್ಬೋದು. ಹೀಗಿರಲಿ, ಈಗ ಮುಚ್ಚಿಟ್ಬಿಡೋಣ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆಯಿತು. ಈಗ ಕಬಾಬನ್ನು ಕರಿಯುವ ನಾವು. ಒಂದೊಂದೇ ಹಾಕಿ
ತುಂಬ ಹಾಕಲಿಕ್ಕೆ ಹೋಗಬೇಡಿ, ಒಂದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಲೇದು. ತುಂಬ ಹಾಕಿದರೆ ಅದು ಎಣ್ಣೆ ಎಳ್ಕೊಳ್ಳುತ್ತೆ. ಸಾಕು ಇಷ್ಟ ಹಾಕಿದರೆ. ಇದೆಲ್ಲವೂ ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಮುಳುಗಬೇಕು ನೋಡಿ. ಈಗ ನೋಡಿ, ಯಾವುದೇ ಬಣ್ಣ, ಕೃತಕ ಬಣ್ಣ ಬಳಸದೆ ಒಳ್ಳೆ ಕೆಂಪು ಬಣ್ಣದ ಕಬಾಬ್ ರೆಡಿಯಾಗಿಲ್ವ? ಮನೆಯಲ್ಲೇ ಈಗ ಮಾಡಿ ಕೊಡಬೇಕು. ಯಾಕೆಂದರೆ ಹೊರಗಿಂದ ಕೆಂಪು ಕಬಾಬ್ ತಂದು ತಿನ್ನಬೇಡಿ, ಅದರಲ್ಲಿ ಕೃತಕ ಬಣ್ಣ ಹಾಕಿರುತ್ತೆ. ಅದು ಕೆಲವೊಂದು ಸಲ ನಮಗೆ ಫುಡ್ ಪಾಯ್ಸನ್ ಕೂಡ ಆಗ್ಬೋದು. ನೀವು ಹೀಗೆ ಮಾಡಬೇಕು ಮನೆಯಲ್ಲಿ ನೋಡಿ. ಬಣ್ಣಕ್ಕೆ ಬಣ್ಣ, ರುಚಿಗೆ ರುಚಿ, ಎಲ್ಲ ಹೋಟೆಲ್ ಸ್ಟೈಲ್ ರುಚಿ. ಇನ್ನೊಂದು 2 ನಿಮಿಷ ಆದರೆ ಇದನ್ನು ತೆಗೆಯುವಂಥ ಸಮಯ ಕೂಡ ಆಯಿತು. ನೋಡುವಲ್ವ, ತಿಂದು ನೋಡುವಲ್ವ ರುಚಿ ಹೇಗಿದೆ ಅಂತ ನೋಡಿ. ರುಚಿಯಾದ ಗರಿಯಾದ ಚಿಕನ್ ಕಬಾಬ್ ರೆಡಿ. ನನಗೆ 1-2 ನಿಮಿಷ ತೂತು ಪಾತ್ರೆಯಲ್ಲಿ ಹಾಕಿಡುವ, ಆಗ ಅದರಲ್ಲಿರುವ ಅಲ್ಪ ಸ್ವಲ್ಪ ಎಣ್ಣೆ ಕೂಡ ಅದು ಹೋಗಿರುತ್ತೆ. ಈಗ ನೋಡಿ, ನ್ಯಾಚುರಲ್ ಬಣ್ಣದ ನ್ಯಾಚುರಲ್ ರುಚಿಯ ಗರಿ ಕಬಾಬ್ ರೆಡಿ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಹಾಗೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಮತ್ತಷ್ಟು ಒಳ್ಳೆಯ ಅಡುಗೆಯೊಂದಿಗೆ, ಆರೋಗ್ಯಕರವಾದ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನನ್ನ ಚಾನಲ್ನ ಹೆಸರೇ ಹೆಲ್ತಿ ಕುಕ್ ಚಾನಲ್ ಅಂತ. ಹಾಗಾಗಿ ಇಲ್ಲಿ ಯಾರದೇ ಒಂದು ಕಂಟೆಂಟನ್ನು ನಾನು ಕಾಪಿ ಮಾಡ್ತಾಯಿಲ್ಲ, ಯಾರ ಹತ್ರ ಕೇಳಿ ಅಡುಗೆ ಮಾಡ್ತಾಯಿಲ್ಲ. ಇದೆಲ್ಲ ಇಲ್ಲಿ ಮಾಡ್ತಾ ಇರೋದು ಎಲ್ಲವೂ ಆರೋಗ್ಯಕರವಾದ ಅಡುಗೆ, ನನ್ನ ಸ್ವಂತ ಅಡುಗೆ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.